ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ ಹಾಗೂ ಎಕ್ಸಾಮ್ 2 ಬರೆಯುತ್ತಿರುವ ವಿದ್ಯಾರ್ಥಿಗಳೇ, ನಿಮಗೆ ಎಷ್ಟು ಹೇಳಿದರೂ ಅರ್ಥ ಆಗಲ್ಲ ಅಂತ ಅನಿಸುತ್ತೆ. ಎನಿಹೌ ಬರೆಯೋದ್ರಿಂದ ಏನು ಉಪಯೋಗ ಇಲ್ಲ. ಯಾಕಂದರೆ ಎಲ್ಲ ವಿಡಿಯೋಗಳಲ್ಲೂ ಅದನ್ನೇ ನಾನು ಹೇಳ್ತಾ ಇದ್ದೇನೆ, ಆದರೆ ನಿಮಗೆ ಅದು ಗೊತ್ತಾಗ್ತಾ ಇಲ್ಲ. ನೋಡಿ, ಲಾಸ್ಟ್ ಮಂತೆ, ಇದು ಇನ್ನೂ ಏಪ್ರಿಲ್ ಮುಗ್ದಿಲ್ಲ ಕಣಪ್ಪ. ಇನ್ ದ ಮಂತ್ ಆಫ್ ಮಾರ್ಚ್ ತಿಂಗಳಲ್ಲಿ ತಾವುಗಳು ಆ್ಯನ್ಯುವಲ್ ಎಕ್ಸಾಮ್ 1 ಬರೆದ್ರಿ ಅಲ್ವಾ? ಅವಾಗ ಏನೇನು ಇಂಪಾರ್ಟೆಂಟು ಅಂತ ಅಪ್ಲೋಡ್ ಮಾಡಿದ್ದು ಅಲ್ವಾ ಎಕ್ಸಾಮ್ 1ಗೆ, ಅದೇ ಎಕ್ಸಾಮ್ 2ಗೂ ಇಂಪಾರ್ಟೆಂಟ್ ಕಣಪ್ಪ. ಹೊಸದಾಗಿ ವಿಡಿಯೋ ಮಾಡುವ ಅವಶ್ಯಕತೆ ಇಲ್ಲ. ಆದರೂ ಕೂಡ ತಾವುಗಳು ಸರ್ ಕೆಮಿಸ್ಟ್ರಿ ಅಪ್ಲೋಡ್ ಮಾಡಿ, ಫಿಸಿಕ್ಸ್ ಅಪ್ಲೋಡ್ ಮಾಡಿ ಅಂತ ಕೇಳಿಕೊಳ್ಳುತ್ತಿದ್ದೀರಾ. ಎನಿಹೋ ವಿದ್ಯಾರ್ಥಿಗಳು ಕೇಳಿಕೊಂಡಾಗ ನಾವುಗಳು ಸುಮ್ಮನಿದ್ದರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಕ್ವಶನ್ ಪೇಪರು ಕೆಮಿಸ್ಟ್ರಿ ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು, ಪಾಸಿಂಗ್ ಪ್ಯಾಕೇಜ್ಗಳನ್ನು, ನಿಮಗೆ ಡೆರಿವೇಷನ್ಸ್ಗಳನ್ನು, ಅದು ಇದು ಏನಾನ ಇದಾವಲ್ವಾ, ಎಲ್ಲದೂ ಕೂಡ ಇದರಲ್ಲೇ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ. ದಯವಿಟ್ಟು ನನ್ನ ಮಾತನ್ನು ಕೇಳಿ. ಫಸ್ಟು ಎಕ್ಸಾಮ್ ಒಂದು ಕ್ವಶನ್ ಪೇಪರ್ ಇತ್ತಲ್ವ, ಅದನ್ನು ಕೂತ್ಕೊಂಡು ಸಂಪೂರ್ಣವಾಗಿ ಕುಡಿಬೇಕು. ಹೇಗೆ ಅರ್ದು ಕುಡಿಬೇಕು. ಪ್ರತಿಯೊಂದು ಪ್ರಶ್ನೆಗೆ ಉತ್ತರಗಳು ಗೊತ್ತಿರಬೇಕು. ಅಲ್ಲಿಂದ ಕಡಿಮೆ ಅಂದರೆ ಒಂದು 20 ಅಂಕದ ಪ್ರಶ್ನೆಗಳು ರಿಪೀಟ್ ಆಗುತ್ತೆ ಎಕ್ಸಾಮ್ 1ಇಂದ ಎಕ್ಸಾಮ್ 2ಗೆ. ಅದರ ಜೊತೆಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನೊಂದು ಮುಖ್ಯವಾದ ವಿಷಯ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನೋಡಿ, ಬೋರ್ಡ್ ವತಿಯಿಂದ ಕೊಟ್ಟಂಥ ಎಕ್ಸಾಮ್ 1 ಕೀ ಆನ್ಸರ್ ಕೂಡ ನಾನು ಲಿಂಕನ್ನು ಕೊಟ್ಟಿರ್ತೇನೆ. ಅಲ್ಲಿ ಉಚಿತವಾಗಿ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ನಿಮಗೆ ಇಂಪಾರ್ಟೆಂಟ್ ಔಟ್ ಆಫ್ ಔಟ್ ತೆಗಿಬೇಕು. ನಾನು 70 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಕೆಮಿಸ್ಟ್ರಿ. ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗಿಬೇಕು ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಒಂದು 4 ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿರ್ತೇನೆ. ಜಾಸ್ತಿ ಇರುತ್ತೆ, 4 ತಾವುಗಳು ಸಾಲ್ವನ್ನು ಮಾಡಿದರೆ ಸಾಕು. ಔಟ್ ಆಫ್ ಔಟ್ ಮಾರ್ಕ್ಸ್ ಎಕ್ಸಾಮಲ್ಲಿ ಬರುತ್ತೆ, ಖಂಡಿತವಾಗಿಯೂ ಬರುತ್ತೆ. ಯಾರಿಗೆ ಬರುತ್ತೆ ಅಂತ ಹೇಳಿದರೆ, ನಂಬಿಕೆಯನ್ನು ಇಟ್ಟು ಕೆಲಸ ಮಾಡಿದವರಿಗೆ ಬರುತ್ತೆ. ಇಲ್ಲಿ ಸರ್ಕಲ್ ಹಾಕಿರೋದೇ ರೈಟ್ ಆನ್ಸರ್ ಅನ್ಕೋಬೇಡಿ. ವಿದ್ಯಾರ್ಥಿ ಕೊಟ್ಟಂಥ ಒಂದು ಪೇಪರನ್ನು ನಾವು ಇಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. ರ್ಯಾಂಕ್ ಸ್ಟೂಡೆಂಟೋ, ಫೇಲ್ಯೂರ್ ಸ್ಟೂಡೆಂಟೋ ಅಥವಾ ಆ್ಯಾವ್ರೇಜ್ ಸ್ಟೂಡೆಂಟೋ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ದು, ಈ ಪ್ರಶ್ನೆ ಪತ್ರಿಕೆಯ ಯಾವುದು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಲ್ವಾ, ಅದರ ಕೀ ಆನ್ಸರ್ ಕೂಡ ಡಿಸ್ಕ್ರಿಪ್ಷನಲ್ಲೇ ಆ್ಯನ್ಯುವಲ್ ಎಕ್ಸಾಮ್ 1 ಕೆಮಿಸ್ಟ್ರಿ ಕೀ ಆನ್ಸರ್ ಅಂತ ಕೊಟ್ಟಿರ್ತೇನೆ. ಅಲ್ಲಿ ಡೌನ್ಲೋಡನ್ನು ಮಾಡಿಕೊಂಡು ತಾವುಗಳು ಓದಿಕೊಳ್ಳಿ. ಅರ್ಥ ಆಗತ್ತಲ್ವ? ಹಾಗೂ ಪಾಸಿಂಗ್ ಪ್ಯಾಕೇಜ್ ಕೂಡ ಅಪ್ಲೋಡನ್ನು ಮಾಡಿರ್ತೇನೆ. ಎಲ್ಲದೂ ಕೂಡ ಅರ್ಥ ಆಗ್ತದೆ ಅಂದ್ಕೊಂಡಿದ್ದೇನೆ. ಆಯಿತಾ? ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಬರೀ ನೋಡೋದ್ರಿಂದ ಏನು ಉಪಯೋಗವಿಲ್ಲ. ಡೌನ್ಲೋಡ್ ಮಾಡ್ಕೊಂಡು ದಯವಿಟ್ಟು ಪ್ರಿಂಟ್ ತಗೊಂಡು ಕೂತ್ಕೊಂಡು ಈಗಲಾದರೂ, ಹೌದಲ್ವಾ, ಎಕ್ಸಾಮ್ 1ನಲ್ಲೇ ನಿಮ್ಮ ಕೈಯಿಂದ ಸಾಧನೆ ಆಗಲಿಲ್ಲ. ಎಲ್ಲರಿಗೂ ಬೈತಾ ಇಲ್ಲ. ನಾನು ಹೇಳಿದ್ನಲ್ವ, ಫಸ್ಟ್ ಅಟೆಂಪ್ಟ್ ಇಸ್ ದ ಬೆಸ್ಟ್ ಅಟೆಂಪ್ಟ್ ಅಂತ. ಈಗ ಹಾಕಿರುವಂಥ ವಿದ್ಯಾರ್ಥಿಗಳಲ್ಲಿ 50% ವಿದ್ಯಾರ್ಥಿಗಳು ಏನು ಅವರ ತಲೆಯಲ್ಲಿದೆ ಅಂದರೆ, ಹೇಗಿದ್ದರೂ ಒಂದು 60 ಮಾರ್ಕ್ಸ್ ಬಂದಿದೆ ಎಕ್ಸಾಮ್ 1ನಲ್ಲಿ, ಏನಾದರೂ ಮಾಡಿ ಇಲ್ಲಿ ಒಂದು 65 ಹತ್ರ ಹೋಗ್ಬಿಡೋಣ ಅಂತ. ಅದು ಒಳ್ಳೆಯದೇ ಕನಸು. ಆದರೆ ಯಾರಾದರೂ ದಯವಿಟ್ಟು ನೀಟ್ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಇದರಷ್ಟು ಮೂರ್ಖತನ ಯಾವುದೂ ಅಲ್ಲ ಅಂತ. ಆ ಎಕ್ಸಾಮೇ ಮೇನ್ ನಿಮಗೆ ನೀಟ್ ಎಕ್ಸಾಮ್, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ವಿಡಿಯೋನ ಮಾಡ್ತಿರೋದು ಸೈನ್ಸ್ನವರಿಗೆ ರಿಲೇಟೆಡ್ ಆಗಿರುವಂತಹ ಏನದು ಎಕ್ಸಾಮ್ ನೀಟ್ ಅದು. ಹಾಗಾಗಿಯೇ ಹೇಳುತ್ತಿರುವಂಥದ್ದು ವಿದ್ಯಾರ್ಥಿಗಳೇ. ಇನ್ನೂ ಬೇಕಾದ್ರೆ ಲ್ಯಾಂಗ್ವೇಜ್ಗಳು ಬರಿತಾ ಇದ್ದೀರಾ ಅಂದರೆ ನಿಜವಾಗಿಯೂ ಅದು ಸ್ಕೋರಿಂಗ್ ಆಗತ್ತೆ. ಎನಿಹೋ ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಅಟ್ಲೀಸ್ಟ್ ಇದೆ ಅಲ್ವಾ, ಓದಬೇಕು ಅಂತ ಮನಸ್ಸು. ಹಾಗಾಗಿಯೇ ನಾನು ಕೂಡ ವಿಡಿಯೋಗಳನ್ನು ಮಾಡಿಬಿಟ್ಟು ಇದರ ಒಂದು ಲಿಂಕು, ಕ್ವಶನ್ ಪೇಪರು ವಿತ್ ಕೀ ಆನ್ಸರು, ಮಾಡಲ್ ಕ್ವಶನ್ ಪೇಪರು ವಿತ್ ಕೀ ಆನ್ಸರು ಎಲ್ಲದೂ ಕೂಡ ಅಪ್ಲೋಡನ್ನು ನಿಮಗೆ ಮಾಡಿ ಕೊಡುತ್ತಿರುವಂಥದ್ದು. ಧನ್ಯವಾದಗಳು. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಕೆಮಿಸ್ಟ್ರಿ ಹಾಗೆ ಬರೆದ್ರೆ ಆಗಲ್ಲ, ಯಾವುದೇ ಕಾರಣಕ್ಕೂ ಗೆಟನ್ ಆಗಲಿಕ್ಕೆ. ಇದರಲ್ಲಿ ಡಯಾಗ್ರಾಮ್ಸು ಇರುತ್ತೆ, ಇದರಲ್ಲಿ ಏನೇನು ಬೇಕು ಎಲ್ಲದೂ ಕೂಡ ಮಿಕ್ಸ್ ಮಾಡಿ ಇಟ್ಟಿರ್ತಾವ್ರೆ, ಹೌದಲ್ವಾ? ಪ್ರತಿಯೊಂದು ಕೂಡ ನಿಮಗೆ ಗೊತ್ತು ಚೆನ್ನಾಗಿ. ಎಲ್ಲದೂ ಕೂಡ ರೆಡಿಯಾಗಿ ಅಂತ ಹೇಳ್ತಾ, ಈಕ್ವೇಷನ್ಸ್ ಆಗಿರ್ಬೋದು, ಸಪ್ರೇಟಾಗಿ ಅದರ ಒಂದು ವಿಡಿಯೋ ಕೂಡ ಇದೆ. ಅದರ ಲಿಂಕನ್ನು ಕೂಡ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ತಮಗೆ ಎಲ್ಲದೂ ಕೂಡ ಸಿಗುತ್ತೆ. ನೋಡಿ, ಟೈಟಲಿನ ಲಾಸ್ಟ್ ಭಾಗದಲ್ಲಿ ಈ ವಿಡಿಯೋ ಪ್ಲೇ ಮಾಡ್ತಾ ಇರ್ತೀರಲ್ವ, ಅದರ ಕೊನೆಯ ಭಾಗದಲ್ಲಿ ಮೋರ್ ಅಂತ ತೋರಿಸ್ತಾ ಇರುತ್ತೆ, MORE. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದ ಹಾಗೆ ತಮಗೆ ಏನು ಬರುತ್ತೆ ಅಂದರೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಸುಮಾರು ಒಂದು 20 ಲಿಂಕ್ ಇರುತ್ತೆ. ಅದರ ಮೇಲೆ ಟೈಟಲ್ ಇರುತ್ತೆ. ನಿಮಗೆ ಯಾವುದು ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸನ್ನು ತೆಗಿಲಿಕ್ಕೆ ಪ್ರಯತ್ನವನ್ನು ಪಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಒಂದು ಮಾಹಿತಿಯೊಂದಿಗೆ, ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಟೆನ್ಷನ್ ತಗೊಂಡು ಓದಬೇಡಿ ಸರ್. ಯಾಕಂದರೆ ಎಕ್ಸಾಮ್ 1ಕ್ಕಿಂತ ಕಡಿಮೆ ಆಗಿಬಿಡುತ್ತೆ ಆಮೇಲೆ ಅಂಕಗಳು. ಹಾಗಾಗಿ ಹೇಳ್ತಿರುವಂಥದ್ದು, ಆದರೆ ಆಗಲಿ ಅನ್ನೋರು ಎಕ್ಸಾಮಿಗೆ ಬರೀಲಿಕ್ಕೆ ಹೋಗಬೇಡಿ. ಕಷ್ಟಪಟ್ಟು ಓದಿ ಇದಕ್ಕಿಂತ ಒಂದು 10 ಅಂಕ 5 ಅಂಕಗಳು ನಾನು ಸ್ಕೋರ್ ಮಾಡೇ ಮಾಡ್ತೀನಿ ಅನ್ನೋರು ಇಂಥ ಕೆಲಸವನ್ನು ಮಾಡಿದರೆ ಬಹಳ ಅನುಕೂಲ ಆಗುತ್ತೆ. ನಿಮಗೂ ಕೂಡ
ಆ ಎಕ್ಸಾಮ್ ಕಟ್ಟಿಸ್ಕೊಂಡವ್ರಿಗೂ ಕೂಡ ಎಕ್ಸಾಮ್ ನಡೆಸೋದವ್ರಿಗೂ ಕೂಡ ಹೆಸರಾಗತ್ತೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಹೌದಲ್ವ, ಒಬ್ಬ ಹುಡುಗ ಎಕ್ಸಾಮ್ ಬರೆದ್ರೂ ಕೂಡ ಒಂದು 10 ಜನ ಡ್ಯೂಟಿ ಮಾಡಲೇಬೇಕಾಗತ್ತೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಚೆನ್ನಾಗಿ ಓದಿ, ಕಾಟಾಚಾರಕ್ಕೆ ಓದಿ ಎಕ್ಸಾಮ್ 2 ಹೋಗಿ ಬರಿಬೇಡಿ. ಕಷ್ಟ ಆಗುತ್ತೆ ಎಲ್ಲರಿಗೂ ಕೂಡ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಈಗ ಎಕ್ಸಾಮ್ 2 ಎಲ್ಲರೂ ಕೂಡ ಬರೀತಾ ಇದ್ದಾರೆ. KOSನವರು ಕೂಡ ಬರೀತಾ ಇದ್ದಾರೆ, PUC 2ನವರು ಕೂಡ ಬರೀತಾ ಇದ್ದಾರೆ. ಹೀಗೆ ಆಮೇಲೆ ನಮ್ಮ SLC ಮಕ್ಕಳು ಕೂಡ ಈಗ ರಿಸಲ್ಟ್ ಬರ್ತಿದ್ದಂಗೆ ಹಂಗೆ ಎಕ್ಸಾಮ್ 2 ಬರೀಬೇಕು. ಹಾಗಾಗಿ ತಾವುಗಳು ಸ್ವಲ್ಪ ಯೋಚನೆ ಮಾಡಿ ಎಕ್ಸಾಮನ್ನು ಕಟ್ಟಬೇಕು, ಎಕ್ಸಾಮನ್ನು ಬರೀಬೇಕು. ಈಗ ನೀವು ಮೆಚ್ಯೂರ್ ಆಗಿರುವಂಥವ್ರು, ದಯವಿಟ್ಟು ಎಕ್ಸಾಮ್ ಕಟ್ಟಿರೋಂಥ ವಿದ್ಯಾರ್ಥಿಗಳಿಗೆ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಎಕ್ಸಾಮ್ ಕಟ್ಟಿದ್ದೀರಾ ಅಂದಮೇಲೆ ಕೂತ್ಕೊಂಡು, ಅರ್ಥ ಇದಲ್ವ, ಯಾವ ಲ್ಯಾಂಗ್ವೇಜಲ್ಲಿ ಹೇಳಬಾರ್ದು ಕೆಟ್ಟದಾಗಿ, ಕೂತ್ಕೊಂಡು ಓದಬೇಕು. ಹೇಗೆ ಓದಬೇಕು ಅಂದರೆ ಆ ಎಕ್ಸಾಮ್ 1ಕ್ಕಿಂತ ಅಂಕಗಳು ಜಾಸ್ತಿ ಬರಬೇಕು. ಹಾಗೆ ಓದಿದರೆ ನಾನು ಹೇಳಿದ್ನಲ್ವ, ನಿಮಗೂ ಖುಷಿಯಾಗುತ್ತೆ, ನಿಮ್ಮ ತಂದೆ ತಾಯಿಗೂ ಖುಷಿಯಾಗುತ್ತೆ, ಎಲ್ಲದೂ ಕೂಡ ಆಗುತ್ತೆ. ಎಕ್ಸಾಮನ್ನೇ ಇರಲಿ ಬಿಡಪ್ಪ, ಕಡಿಮೆ ಬಂತು ಅಂತ ಆ ರೀತಿ ಹೋಗಬೇಡಿ. ಯಾರು ಕೂಡ ವ್ಯಾಲ್ಯೂಯೇಟ್ರು ನಿಮಗೆ ಕಡಿಮೆ ಅಂಕಗಳು ಕೊಡಬೇಕು ಅಂತ ವ್ಯಾಲ್ಯೂಯೇಷನನ್ನು ಮಾಡಲ್ಲ. ವಿದ್ಯಾರ್ಥಿಯ ಭವಿಷ್ಯ ಚೆನ್ನಾಗಾಗಲಿ ಅಂತಲೇ ವ್ಯಾಲ್ಯೂಯೇಷನನ್ನು ಮಾಡುವಂಥದ್ದು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಎಕ್ಸಾಮ್ 1ನಲ್ಲಿ ಏನೇನು ತಪ್ಪು ಮಾಡಿದ್ರು ಅದನ್ನು ತಿದ್ಕೊಂಡು ಎಕ್ಸಾಮ್ 2 ಬರೆದ್ರೆ ನಿಜವಾಗಿಯೂ ಚೆನ್ನಾಗಾಗತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆಲ್ ದ ಬೆಸ್ಟ್. ಧನ್ಯವಾದಗಳು.